ಸ್ಟಾರ್ಟ್. ಎಲ್ಲರಿಗೂ ಬಾಂಬಿ ಲಕ್ಷ್ಮಿ ಬರಕತ್ತಾಳ ಬರ್ತಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ. ನೀವು ಹಾಯ್ ಫ್ರೆಂಡ್ಸ್ ಆಗಿ ವರಮಹಾಲಕ್ಷ್ಮಿ ಅಂತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಲಕ್ಷ್ಮಿನ ಕೂಡ್ಸೋಕ್ಕೆ ನಾನು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕಳಶ ಒಂದೇ ಬೆಳಗ್ಗೆ ಇಡ್ತೀನಿ. ನೋಡ್ಬೋದು ನೀವು, ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. 2 ಕಳಶ, 1 ತಟ್ಟೆ, 1 ಟೇಬಲು, ಹಾಗೆ ಡಾಬು, ಕೈ ಕಾಲು ಕೋಲು, ಉರ್ಕನಿ ತೊಗೊಂಡಿದ್ದೀನಿ. ಹಾಗೆ ಪಿನ್ನು ಕ್ಲಿಪ್ಪು ಬೇಕಿಷ್ಟು ಮೇನು. ಬನ್ನಿ ಈಗ ಯಾವ ಥರ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಇಲ್ಲಿ ನೋಡ್ಬೋದು ನೀವು, ತಟ್ಟೆ ಆಮೇಲೆ 2 ಕಳಶ ಇಟ್ಕೊಂಡಿದ್ದೀನಿ. ಈಗ ಕೋಲ್ ಕಟ್ಟಬೇಕು, ಅದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ. 2 ಕೋಲ್ ಕಟ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 2 ಕಳಶಕ್ಕೆ 2 ಕಟ್ಟಿಗೆನ ಕೋಲ್ ತಗೊಂಡು ಫುಲ್ಲು ಟೈಟಾಗಿ ಕಟ್ಟಬೇಕು ಇದನ್ನು. ಯಾಕಂದರೆ ನಾವು ಸೀರೆ ಸೆರಗು ಹಾಕ್ತೀವಿ, ಹಂಗಾಗಿ ಕರೆಕ್ಟಾಗಿ ಕಟ್ಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈಗ ಕ್ಲೀನಾಗಿ ಕಟ್ಟಿ ಇಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಾನು ಲಕ್ಷ್ಮಿ ಗುಡ್ಸೋಕ್ಕೆ ಸೀರೆ ಇದೇ ತೊಗೊಂಡಿರೋದು. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಫ್ರೆಂಡ್ಸ್, ಬನ್ನಿ ಈಗ ಬೇಗ ಬೇಗ ನೀರಿಗೆ ಮಾಡ್ಕೊತೀನಿ. ಮಾಡಿಕೊಂಡು ಇವತ್ತನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ತೆಂಗಿನಕಾಯಿ ಹಾಗೆ ಲಕ್ಷ್ಮಿ ಮುಖ ಅದೇನಿದೆ ಅದು ನಾಳೆ ಬೆಳಗ್ಗೆ ಇಡ್ತೀನಿ. ಇಟ್ಟು ಆಮೇಲೆ ಪೂಜೆ ಮಾಡಿ ಮುಗಿಸ್ಕೊತೀನಿ. ಇದೆಲ್ಲ ಅವತ್ತಿನ ದಿನವೇ ಮಾಡಬೇಕಂದ್ರೆ ಆಗಲ್ಲ, ಯಾಕಂದರೆ ತುಂಬಾ ಟೈಮ್ ಇಡುತ್ತೆ. ನಾವು 5 ನಿಮಿಷ 10 ನಿಮಿಷದಲ್ಲೇ ತೋರಿಸ್ಬಿಡ್ತೀವಿ ವಿಡಿಯೋದಲ್ಲಿ, ಅಷ್ಟು ಸುಲಭವಾಗಿ ಆಗಲ್ಲ. ಸೀರೆ ನೆರಿಗೆ ಮಾಡ್ಕೊಂಡು ಕ್ಲೀನಾಗಿ ಮಾಡಿ ಇಡ್ಬೋದು, ಬಟ್ ಕೈ ಕಾಲಿಡೋದೇ ತುಂಬಾ ಕಷ್ಟ. ಬನ್ನಿ ಬೇಗ ಬೇಗ ಮಾಡ್ತಾ ಹೋಗ್ತೀನಿ ಅಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ಕ್ಲೀನಾಗಿ ನೋಡ್ಬೋದು ನೀವು, ನೀರಿಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಅನುಕೂಲ ಆದರೆ ಒಂದೇ ಫುಲ್ ನೀರಿಗೆ ಮಾಡಿ 1 ಕ್ಲಿಪ್ ಇಡ್ಬೋದು. ನಿಮಗೆ ಕರೆಕ್ಟಾಗಿ ನೀರಿಗೆ ಕೂತಿಲ್ಲ ಅಂದರೆ ಅದರಲ್ಲಿ 2 ಡಿವೈಡ್ ಮಾಡಿ 2 ಕ್ಲಿಪ್ ಇಟ್ಟು ಆಮೇಲೆ ಲಾಸ್ಟಿಗೆ 1 ಕ್ಲಿಪ್ಪು ನಾವು ಜಾಯಿಂಟ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಇದು ಸೀರೆ ಸಾಫ್ಟ್ ಇರೋದ್ರಿಂದ ನಾನು ಫುಲ್ ಎಲ್ಲ ನೀರಿಗೆ ಮಾಡಿ ಆ ಕಡೆಯೊಂದು ಈ ಕಡೆಯೊಂದು ಕ್ಲಿಪ್ ಇಟ್ಟಿದ್ದೀನಿ. ನೋಡ್ಬೋದು ಕ್ಲೀನಾಗಿ ಚೆನ್ನಾಗಿ ಕೂತ್ಕೊಂಡಿದೆ. ಸೆರಗಿಗೆ ಒಂದು 2 ಮೊಳ 3 ಮೊಳ ಬಿಟ್ಕೊಂಡಿದ್ದೆ ನಾನು ಉದ್ದದಷ್ಟು ಸೀರೆನ. ಅಲ್ಲಿ ಕೂಡ ಕ್ಲೀನಾಗಿ ಚಿಕ್ಕದಾಗಿ ಮಾಡ್ಕೋಬೇಕು. ಅದು ಸೆರಗದು ಫೋಲ್ಡಿಂಗು ಚಿಕ್ಕದಾದರೆ ತುಂಬನೇ ಚೆನ್ನಾಗಿ ಬರುತ್ತೆ, ದೊಡ್ಡದು ಮಾಡ್ಕೋಬಾರ್ದು. ನೋಡ್ಬೋದು ನೀವು, ನಾನಿಲ್ಲಿ ಕಟ್ಟಿಗೆ ಮೇಲ್ ಮಾಡಿ ಕೆಳಗಡೆಯಿಂದ ಸೀರೆ ಹಾಕ್ಕೋಬೇಕು, ಅಂದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ 2 ಡಬಲ್ ಪ್ಲೇಟ್ಸ್ ಮಾಡ್ತಾಯಿದ್ದೀನಿ. ನಂದು 2 ಕಡೆ ಬಾರ್ಡ್ರ್ ಸೇಮ್ ಬಂದಿರೋದ್ರಿಂದ ನಾನು ಡಬಲ್ ಫ್ರಿಲ್ಸ್ ತೊಗೊಳ್ತಾ ಇದ್ದೀನಿ. ತುಂಬನೇ ಚೆನ್ನಾಗಿ ಬರುತ್ತೆ ಇದು ಕೂಡ. ಬನ್ನಿ ಮಾಡ್ತಾ ಹೋಗ್ತೀನಿ. ಇದೇನು ಬೇಗ ಆಗಿಬಿಡುತ್ತೆ. ನಾವು ಕೈ ಕಾಲು ಇಟ್ಟು ಕೂಡ್ಸೋದ್ರಲ್ಲೇ ತುಂಬಾ ಟೈಮ್ ಹಿಡಿತು ನನಗೆ ಇದು ಫ್ರೆಂಡ್ಸ್, ನಾನಿಲ್ಲಿ ಸೆರಗದು ಪ್ಲೇಟ್ಸ್ ತುಂಬ ಚಿಕ್ಕದು ತೊಗೊಂಡಿದ್ದೀನಿ. ದೊಡ್ಡದು ತೊಗೊಂಡ್ರೆ ಅಷ್ಟು ಕ್ಲೀನಾಗಿ ಬರಲ್ಲ. ತುಂಬ ಚಿಕ್ಕದು ಮಾಡ್ಕೊಂಡ್ರೆ ಆರಾಮಾಗಿ ಮುಂದ್ಗಡೆ ಪ್ಲೇಟ್ಸ್ ಕರೆಕ್ಟಾಗಿ ಕೂತ್ಕೊಳುತ್ತೆ. ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಂಡು ಇಲ್ಲಿ ಕೋಲಿಗೆ ಹಾಕ್ತಾಯಿದ್ದೀನಿ. ಬನ್ನಿ ತೋರಿಸ್ತಾ ಈಗ ಮೇನ್ ಕೈ ಕಾಲು ಇಡಬೇಕು. ಇದೇ ತುಂಬ ಟೈಮ್ ಹಿಡಿಯುತ್ತೆ. ಬನ್ನಿ ತೋರಿಸ್ತಾ ಹೋಗ್ತೀನಂತೆ ನಾನು ನಿಮಗೆ. ಮೇನ್ ಇಲ್ಲಿ ಉರ್ಕಾನಿ, ಕ್ಲಿಪ್ಪು, ಸೇಫ್ಟಿ ಪಿನ್ನು 3 ಬೇಕೇ ಬೇಕು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಆಗುತ್ತೆ. ಇದನ್ನೆಲ್ಲ ನಾನು ಲಾಸ್ಟಿಗೆ ಕೂಡ ನೀರಿಗೆ ಫುಲ್ ಎಲ್ಲ ಉಡಿಸಿದ್ದಾದಮೇಲೆ ಆಮೇಲೂ ಕೂಡ ಕ್ಲೀನಾಗಿ ಮಾಡ್ಕೋಬೋದು. ಇದನ್ನು ನಾವು ಇದೇ ಮಾಡ್ಕೊಂಡು ಕುಂತ್ರೆ ಮತ್ತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದು ಮತ್ತೆ ಇನ್ನೊಂದು ಸರಿ ಮಾಡಬೇಕಾಗುತ್ತೆ. ಈಗ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಫುಲ್ ಎಲ್ಲ ಕಂಪ್ಲೀಟಾಗಿ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಾಗ ನಾವು ಆಮೇಲೆ ಕೂಡ ಕೆಳಗಡೆ ಸೆರಗನ್ನ ಕ್ಲೀನಾಗಿ ಇಟ್ಕೋಬೋದು. ಈಗ ನಾನಿಲ್ಲಿ ಕೈ ಕಾಲನ್ನ ಫಸ್ಟು ಕಾಲು ಜೋಡಿಸ್ಕೊತೀನಿ, ಆಮೇಲೆ ಕೈನ ಜೋಡಿಸ್ಕೊತೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತೆ.
ಫ್ರೆಂಡ್ಸ್, ಇಲ್ಲಿ 2 ಕಾಲುಗಳನ್ನ ಕ್ಲೀನಾಗಿ ಬಾರ್ಡ್ರ್ ಮೇಲೆ ಬರೋಂಗೆ ನಾನು ಪಿನ್ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಆಮೇಲೆ ಲಕ್ಷ್ಮಿ ಮುಖ ನೋಡ್ಬೋದು ನೀವು. ಇಲ್ಲಿ ಲಕ್ಷ್ಮಿ ಮುಖಕ್ಕೆ ಎಲ್ಲ ಫುಲ್ಲು ಇದು ಕಾಜಲು, ಐಬ್ರೋ, ಅದು ಏನೇನು ಬೇಕು ಅದನ್ನೆಲ್ಲ ಹೊಸ್ದಾಗಿ ತಂದ್ಕೊಂಡಿದ್ದೆ ನಾನು. ಲಿಪ್ಟಿಕ್ಕು ಲಕ್ಷ್ಮಿಗೆ ಹಚ್ಚೋಕ್ಕೆ ಇಲ್ಲಿ ಇದನ್ನೆಲ್ಲ ಫುಲ್ಲೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಓಲೆ ಕೂಡ ಇಟ್ಟಿದ್ದೀನಿ. ಓಲೆ ಏನು ಹೊಸ್ದಲ್ಲ, ನಾವು ಯೂಸ್ ಮಾಡೋದನ್ನೇ ಇಟ್ಟಿದ್ದೀನಿ ನಾನು. ಅದೇನು ತೊಗೊಂಬರಕ್ಕೆ ಹೋಗಿಲ್ಲ. ಲಿಪ್ಟಿಕ್ಕು ಅದು ಕಾಜಲ್ ಅದು ಏನು ಬರುತ್ತೆ ಅದನ್ನೆಲ್ಲ ಹೊಸದು ತೊಗೊಂಬಂದಿದ್ದೆ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬೆಳಗ್ಗೆ ಆರಾಮಾಗಿ ಕಳಶದ ಮೇಲೆ ಮುಖ ಇಟ್ಟು ಪೂಜೆ ಮಾಡಿ ಮುಗಿಸ್ಬೋದು. ಬೆಳಗ್ಗೆನೇ ಅಂದರೆ ಆಗೋದೇ ಇಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಇಲ್ಲಿ ನನ್ನ ಮಗಳು ಲಕ್ಷ್ಮಿ ಮುಖಕ್ಕೆ ಮೇಲೆ ಅರಿಶಿಣ ಹಚ್ತಾ ಇದ್ದಾಳೆ. ಇದೆಲ್ಲ ಇವಾಗಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಈಸಿಯಾಗಿ ಕಳಶ ಕೂಡಿಸಿ ಪೂಜೆ ಮಾಡಿ ಎಡೆ ಮಾಡ್ಕೋಬೋದು. ತುಂಬಾ ಟೈಮ್ ಹಿಡಿಯುತ್ತೆ. ನಾವು ಒಂದು 10-15 ನಿಮಿಷದಲ್ಲಿ ತೋರಿಸ್ತೀವಲ್ಲ, ಅಷ್ಟು ಆಗೋದೇ ಇಲ್ಲ, ಸ್ವಲ್ಪ ಕಷ್ಟನೇ. ಇಲ್ಲಿ ನಮ್ಮ ಮನೆಯವರು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ನನ್ನ ಮಗಳು ತುಂಬಾ ಹೆಲ್ಪ್ ಮಾಡಿದರು. ನಾನು ಒಬ್ಬಳ ಕೈಯಿಂದ ಆಗಲ್ಲ. ಲಕ್ಷ್ಮೀನ ಕೂಡ್ಸೋದು, ಸೀರೆ ಉಡ್ಸೋದು ಅದನ್ನೇನಿದೆ ಫುಲ್ ಅದೊಂದು ನಾ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಫುಲ್ಲು ಮಿಕ್ಕಿರೋದು ಎಲ್ಲನೂ ನನ್ನ ಮಗಳು ಹಾಗೆ ನಮ್ಮ ಮನೆಯವರು ಹೆಲ್ಪ್ ಮಾಡಿದರು. ಇದು ಬ್ಯಾಕ್ಗ್ರೌಂಡು ತುಂಬ ಒಂದು 2-3 ಹಾಕಿದ್ವಿ ನಾವು ಡಿಸೈನು. ಯಾಕೋ ಯಾವುದು ಇಷ್ಟ ಆಗಲಿಲ್ಲ, ಬೇಡ ಫೈನಲಿ ಇದೇ ಇರಲಿ ಅಂತ ಅದನ್ನು ಹಾಕಿದ್ರು ನಮ್ಮ ಮನೆಯವರು. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ಬೋದು ನೀವು. ನಾನಿಲ್ಲಿ ಕಳಶಕ್ಕೆ ಒಂದು ಮೇಲೆ ಚಿಕ್ಕ ಕಳಶಕ್ಕೆ ಬ್ಲೌಸನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 2-3 ಬ್ಲೌಸು ಹೊಸದು ತೊಗೊಂಡಿದ್ದೆ. ಈ ಥರ ನಂದು ಸೀರೆ ಕಲರನ್ನೇ ಬ್ಲೌಸ್ ತೊಗೊಂಡಿದ್ದೆ, ಹಸಿರು ಕಲರು. ಈ ಥರ ಕೂಡಿಸಿದ್ರೆ ಅದು ಹೊರಗಡೆ ನಮಗೆ ಚೆಂಬುದು ಅದು ಏನು ಕಾಣಿಸಲ್ಲ. ಇಲ್ಲಿ ನಾನು ಸೇಫ್ಟಿ ಪಿನ್ನು ಯೂಸ್ ಮಾಡಿದ್ದೀನಿ, ಹಾಗೆ ಕ್ಲಿಪ್ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಜಾಸ್ತಿ ಕ್ಲಿಪ್ ಯೂಸ್ ಟೈಟಾಗಿ ಕೂತ್ಕೊಳ್ಳುತ್ತೆ ಅದು ಬ್ಲೌಸ್ ಎಲ್ಲ ಹಾಕಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಇದು ಕೈನ ನಾನು ಸೀರೆ ಬ್ಲೌಸನ್ನೇ ಕಟ್ ಮಾಡ್ತೀನಿ ಪ್ರತಿ ಸರಿ ಅಷ್ಟೇ. ಅದೇ ಕಟ್ ಮಾಡಿ ನಾನು ಕೈಗಳಿಗೆ ಅದೇ ಬ್ಲೌಸನ್ನೇ ಇಡೋದು. ಆಮೇಲೆ ಮುಂದೆ ಒಂದು ಬ್ಲೌಸ್ ಎಕ್ಸ್ಟ್ರಾ ಇಡ್ತೀನಿ ಲಕ್ಷ್ಮೀ ಪೂಜೆಗೆ ಉಡಿ ತುಂಬುವಾಗ. ಇಲ್ಲಿ ನಾನು ಕೈಗೆ ಬ್ಲೌಸ್ನ ರೆಡಿ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಇದೆಲ್ಲ ಬೇಗ ಆಗುತ್ತೆ ಸೀರೆ ಉಡ್ಸೋ ಮಾಡೋದು. ಇದು ಕಾಲು ಕೂಡ್ಸೋದು, ಇದೆರಡು ಕೈ ಕರೆಕ್ಟಾಗಿ ಸ್ಟ್ರಿಪ್ಪಾಗಿ ಕುತ್ಕೋಬೇಕು. ಅದೇ ಮೇನ್ ಪಾಯಿಂಟ್ ಅಂದರೆ ಅದೇ ನನಗೆ ತುಂಬಾ ಟೈಮ್ ಹಿಡೀತು. 1 ಅವರ್ 2 ಅವರ್ ಮೇಲೇ ಸೀರೆ ನೀರಿಗೆ ಮಾಡಿ ಹಾಕಿ ಅದೆಲ್ಲ ಬೇಗನೆ ಆಯಿತು. ಇದೇ ತುಂಬ ಟೈಮ್ ತೊಗೊಳ್ತು ನನಗೆ. ಬನ್ನಿ, ಇನ್ನೂ ಕೆಲಸಗಳು ತುಂಬಾ ಇದೆ. ಎಲ್ಲ ಆಲ್ಮೋಸ್ಟ್ ಇವತ್ತೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಬೆಳಗ್ಗೆ ಏನು ಇಟ್ಕೊಳಕ್ಕೆ ಹೋಗಲ್ಲ. ನಾನಿಲ್ಲಿ ಮಾರ್ಕೆಟಿಂದ ದುಂಡು ಮಲ್ಲಿಗೆ ಬಿಡಿ ಹೂವು ತೊಗೊಂಬಂದಿದ್ದೆ. ಬಟ್ ಫ್ರೆಂಡ್ಸ್, ದುಂಡು ಮಲ್ಲಿಗೆ KG 1000 ರೂಪಾಯಿ. 1/4 kg ತೊಗೊಂಡ್ರೆ ಆರಾಮಾಗಿ 250 ಒಂದು ಹಾರ ಮಾಡ್ಬೋದು. ನಮಗೆ ಹಾರನೇ ಬೇಕಂದರೆ 500, 600, 800 ರೂಪಾಯಿಗೆ ಒಂದು ಹಾರ ಇತ್ತು. ಬೇಡ ಅಂದ್ಕೊಂಡು ನಾನು ಒಂದು 1/4 kg ಮೊಗ್ಗು ತೊಗೊಂಡಿದ್ದೆ. ಮೊಗ್ಗು ತುಂಬಾ ಚೆನ್ನಾಗಿತ್ತು. ಅದು ಒಂದು ತಂಗ್ಳು ಬಟ್ಟೆಯಲ್ಲಿ ಫುಲ್ ಕವರ್ ಮಾಡಿ ನಾನು ಒಂದು ಟೈಟಾಗಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ಈಗ ಹಾರ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಲಕ್ಷ್ಮಿ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಫ್ರೆಂಡ್ಸ್, ಬನ್ನಿ ಈಗ ಹಬ್ಬದ ಅಡುಗೆ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಒಬ್ಬಟ್ಟು, ಅನ್ನ, ಸಾಂಬಾರು, ಹಾಗೆ ಕೋಸಂಬರಿ, ವಡೆ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನೇನು ಜಾಸ್ತಿ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ನಿನ್ನೆ ಫ್ರೆಂಡ್ಸ್, ಲಕ್ಷ್ಮೀದು ನಿನ್ನೆನೇ ನಾನು ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಅಡುಗೆ ಮಾಡಿ ಪೂಜೆ ಮಾಡಿ ಎಡೆ ಮಾಡಿದರೆ ಒಂದು 50% ಕೆಲಸ ಆದಂಗೆ. ನೋಡ್ಬೋದು ನೀವು. ಇಲ್ಲಿ ಹೂವು ಹಣ್ಣುಗಳೆಲ್ಲ ಫುಲ್ಲು ನಮ್ಮ ಮನೆಯವರು ಜೋಡಿಸಿ ಇಟ್ಟಿದ್ದಾರೆ ತಟ್ಟೆಯಲ್ಲಿ. ಅದನ್ನೆಲ್ಲ ನಾನು ಸೆಟ್ ಮಾಡ್ತಾ ಇದ್ದೀನಿ. ಬಳೆ, ಎಲೆ, ಅಡಿಕೆ, ಹೂವು, ಹಣ್ಣು ಎಲ್ಲ ಫುಲ್ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ರು. ಕಳಶ ಫುಲ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲ ರೆಡಿ ಆದಮೇಲೆ ಲಕ್ಷ್ಮೀ ಪೂಜೆ ಮಾಡಿ ಎಡೆ ಮಾಡೋದೊಂದೇ. ದೇವ್ರ ಮನೆಯದ ಪೂಜೆ ಎಲ್ಲ ನನ್ನ ಮಗಳು ಮಾಡಿ ಮುಗಿಸಿದ್ಲು. ಬನ್ನಿ ಬೇಗ ಮಾಡ್ತಾ ಹೋಗ್ತೀನಿ. ಈಗ ನಾವು ಕೈಗೆ ನಾನು ನನ್ನ ಮಗಳು ಹೂವಿಂದು ಕಂಕಣ ಕಟ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ಈಗ ಒಬ್ಬಟ್ಟು ಮಾಡಿ ಎಡೆ ಮಾಡಿದರೆ, ಮಂಗಳಾರತಿ ಮಾಡಿದರೆ ಒಂದು 50% ಕೆಲಸ ಮುಗ್ದಂಗೆ.
ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಅಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮಿ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ನಿನ್ನ ಗಂಡ ಲೋಕನಾಯಕ ನೀನು ಅವನ ಹೃದಯ ತಾರಕ ನಿನ್ನ ಮಗನು ಲೋಕಕಾರಕ ನೀನು ಅವನ ಸೃಷ್ಟಿ ಪ್ರೇರಕ ನಿನ್ನ ದಯದಲ್ಲಿ ಎಲ್ಲ ಬಂಗಾರ ಮಣ್ಣಿನ ಮಡಿಲಲ್ಲ ಚಿನ್ನ ರತ್ನದ ಭಂಡಾರ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಜಯಲಕ್ಷ್ಮಿ ಲಕ್ಷ್ಮೀ ಶುಭ ಲಕ್ಷ್ಮಿ ನೀ ಸಿರಿಯಾಗಿ ಹರಿಯಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದ ನೋಡಮ್ಮ ಶುಕ್ರವಾರವು ಪೂಜಾ ಸಮಯವು ಶುಕ್ರವಾರವು ಪೂಜಾ ಸಮಯವು ನೀ ಬರದೆ ಸುಖ ಶಾಂತಿ ಕಾಣೆವು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ನಿನ್ನ ಕಂಗಳ ಚಂದ್ರಿಕೆಯಲ್ಲಿ ನಲಿಯುವ ಫ್ರೆಂಡ್ಸ್, ಲಕ್ಷ್ಮೀ ಪೂಜೆ ಎಲ್ಲ ಆಯಿತು. ಈಗ ಹೋಳ್ಗೆ ಮಾಡ್ತಾ ಇದ್ದೀನಿ. ಹೋಳ್ಗೆ, ಸಾರು, ಅನ್ನ, ಹಾಗೆ ಕೋಸಂಬರಿ ಮಾಡಿದ್ದೀನಿ. ಒಂದು ಸ್ವಲ್ಪ ಹಪ್ಪಳ ಕರ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ವಡೆ ಇಷ್ಟೇನೇ ಮಾಡಿರೋದು. ಜಾಸ್ತಿ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ನೋಡ್ಬೋದು ಒಂದು ಸ್ವಲ್ಪ ಒಬ್ಬಟ್ಟು ಸಾರು, ಕೋಸಂಬರಿ, ಹಪ್ಪಳ ಇಷ್ಟೇನೆ. ಇಲ್ಲಿ ಎಡೆಗೆಲ್ಲ ರೆಡಿ ಮಾಡಿದ್ದಾಳೆ ನನ್ನ ಮಗಳು. ಈಗ ಎಡೆ ಮಾಡಿದರೆ ಮುಗೀತು, ಇನ್ನು ಊಟ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಹಪ್ಪಳ ಕರೆದಿದ್ದೀನಿ.
ಎಡೆ ಎಲ್ಲ ಆಯಿತು. ಈಗ ಊಟ ಮಾಡ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ಲ ನಾನು ನನ್ನ ಮಗಳು, ಯಾಕಂದರೆ ಪೂಜೆ ಬೇಗ ಬೇಗ ಮುಗಿಸ್ಬೇಕು ಅಂಥೇಳಿ. ನಾನಿಲ್ಲಿ ಬಿಸಿ ಬಿಸಿದು ಕಡಲೆಬೇಳೆ ವಡೆ ಹಾಕ್ತಾಯಿದ್ದೀನಿ. ಅಷ್ಟರೊಳಗಡೆನೇ ನಮ್ಮ ಮನೆಯವರು ನನ್ನ ಮಗಳು ತುಂಬ ಹಶ್ವಾಗಿತ್ತು, ಅವರು ಊಟ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಮುಗಿಸಿ ಈಗ ನಾನು ಊಟಕ್ಕೆ ಕೂತಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು ಸಾಯಂಕಾಲ ಎಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ಕುಂಕುಮ ಕೇಳಿದ್ದೀನಿ, ಅವರು ಕೂಡ ಬರ್ತಾರೆ. ನಾವು ಕೂಡ ನಮ್ಮ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಹೋಗಿ ಬರಬೇಕು. ಫ್ರೆಂಡ್ಸ್, ಬೆಳಗ್ಗಿಂದ ಅಡುಗೆ ಮಾಡಿ ಹಾಗೆ ಸುಸ್ತಾದಂಗೆ ಆಗಿರುತ್ತೆ. ಊಟ ಏನು ಜಾಸ್ತಿ ಹೋಗಲ್ಲ, ಒಂಥರ ಟಯರ್ಡ್ ಆಗಿಬಿಟ್ಟಿರುತ್ತೆ, ರೆಸ್ಟ್ ಬೇಕನ್ಸುತ್ತೆ. ಒಂದು ಸ್ವಲ್ಪ ನಾನೇ ಒಂದು ಒಬ್ಬಟ್ಟು ಒಂದು ಸ್ವಲ್ಪ ಅನ್ನ ತಿಂದ್ಕೊಂಡು ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಆದಮೇಲೆ ಸಾಯಂಕಾಲ ಮತ್ತೆ ರೆಡಿಯಾಗಿ ಎಲ್ಲರ ಮನೆಗೆ ಕುಂಕುಮಕ್ಕೆ ಹೋಗಬೇಕು. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ನಮ್ಮ ಮನೆಗೂ ಕೂಡ ಕುಂಕುಮಕ್ಕೆ ಬರ್ತಾರೆ. ಇದೋಡ ಚೆನ್ನಾಗಿದಲ್ಲ ಖಾಲಿ ಆಯಿತು. ಅರಣಿ ಹೆಂಗಿತ್ತು ವಡ ಹೋಳಿಗೆ? ನಮ್ಮ ಅರಣಿ ತಟ್ಟೆಗೆ ಏನಿಲ್ಲ, ಖಾಲಿ ಖಾಲಿ, ಇಬ್ಬರು ಖಾಲಿ. ನನಗೆ ಬಿಸಿ ವಡ ಮಾಡೋಕ್ಕೆ ಹೇಳಿ ಅವರಿಬ್ಬರು ಸರಿಯಾಗಿ ಇಲ್ಲಿ ಬಾರಿಸ್ಬಿಟ್ರು. ಫ್ರೆಂಡ್ಸ್, ನನ್ನ ಮಗಳದ್ದು ಔಟ್ಫಿಟ್ ಬಂದು ಲಂಗ ದಾವಣಿ ಹೊಲಿಸಿದ್ದೆ ಈ ಸರಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೋಲ್ಡ್ ಸೀರೆ ತೊಗೊಂಡು ಅದಕ್ಕೆ ಮೆರೂನ್ ಕಲರ್ ದಾವಣಿ ಹಾಕಿದ್ಲು. ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು, ಗೊಂಬೆ ಥರ. ನನ್ನದೇ ದೃಷ್ಟಿ ಬಿದ್ದಿದೆ ನನ್ನ ಮಗಳಿಗೆ, ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಈಗ ನಾವು ಎಲ್ಲ ಫುಲ್ ಫ್ಯಾಮಿಲಿ ಫೋಟೋ ತೊಗೊಳ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಕೂಡ ನಮ್ಮ ಮನೆಗೆ ಕುಂಕುಮಕ್ಕೆ ಬರ್ತಾರೆ. ನಾನು ಕೂಡ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಕುಂಕುಮ ತೊಗೊಂಬರ್ಬೇಕು. ಬನ್ನಿ, ಹಬ್ಬ ಯಾವ ಥರ ಎಲ್ಲ ಆಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫೋನ್ ಮಾಡ್ತೀನಿ. ಓಕೆ ಅಪ್ಪ. ಅರಣಿ, ಅದು ತೆಗೆದು ಇಟ್ಕಲಿಲ್ಲ ತುರುಬ. ನೀವಿರ್ತೀವಂದ್ರೆ ಬರ್ತೀವಿ, ನಾನು ಸಾಯಂಕಾಲ ಬರ್ತೀನಿ. ಹೋಗ್ರಿ. ಸರಿಯಪ್ಪ, ಬಾಯ್ ಶ್ವೇತಾ.
ಆದ್ರೆ ನೀನೊಂದು ವಿಡಿಯೋದ ಮೂವರಿಲ್ಲ ನೋಡ್ಬೇಕು. ಫ್ರೆಂಡ್ಸ್, ನಮ್ಮ ಮನೆ ಲಕ್ಷ್ಮೀ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಮನೆ ಲಕ್ಷ್ಮಿ ಜೊತೆ ಹಾಗೆ ನನ್ನ ಫ್ರೆಂಡ್ಸ್ ಮನೆ ಲಕ್ಷ್ಮಿನೂ ನೀವು ನೋಡ್ಬೋದು. ತುಂಬ ಮುದ್ದಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಲಕ್ಷ್ಮಿ. ಫ್ರೆಂಡ್ಸ್, ನೀವು ಹಬ್ಬನ ಯಾವ ಥರ ಎಲ್ಲ ಆಚರಿಸಿದ್ರಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ನಾನು ಲಕ್ಷ್ಮಿಗೆ ಕೆಂಪು ನೀರಲ್ಲಿ ದೃಷ್ಟಿ ತೆಗಿತಾ ಇದ್ದೀನಿ. ಲಕ್ಷ್ಮಿಗೆ ಕೂಡ ದೃಷ್ಟಿ ಬಿದ್ದಿರುತ್ತಂತೆ. ಹಾಗಾಗಿ 3 ಸರಿ ಕೆಂಪು ನೀರಲ್ಲಿ ಇಳಿಸಿ ಹೊರಗಡೆ ಹೊಸ್ತಿಲಿಗೆ ಹಾಕಿದರೆ ಅದು ದೃಷ್ಟಿ ಎಲ್ಲ ಹೋಗುತ್ತಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.